ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲರ್ನಿಂಗ್ ಸಂಸ್ಕೃತಂ ಸೆಷನ್ ಡೇ 13. ಸರಳ ಸಂಸ್ಕೃತ ಕಲಿಕೆಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ಸೆಷನ್ ನಲ್ಲಿ ನಾವು ಎಷ್ಟು ಅಂತ ಕೇಳ್ತೀವಲ್ಲ, ಅದನ್ನ ಸಂಸ್ಕೃತದಲ್ಲಿ ಹೇಗೆ ಕೇಳೋದು ಅನ್ನೋದನ್ನ ಕಲಿಯೋಣ. ಕತಿ ಅಂತಂದ್ರೆ ಎಷ್ಟು ಅಂತ ಅರ್ಥ. ಏಕಃ ಬಾಲಕಃ ಅಸ್ತಿ. ಏಕಃ ಬಾಲಕಃ ಅಸ್ತಿ. ಕತಿ ಬಾಲಕಾಃ ಸಂತಿ. ಎಷ್ಟು ಬಾಲಕರು ಇಲ್ಲಿದ್ದಾರೆ? ಕತಿ ಬಾಲಕಾಃ ಸಂತಿ. ಎಷ್ಟು ಬಾಲಕರು ಇದ್ದಾರೆ ಅಂತ ನಾನು ನಿಮ್ಗೆ ಕ್ವಶನ್ ಮಾಡ್ತಿದ್ದೀನಿ. ಏನಾಗುತ್ತೆ? ಒಬ್ಬನು ಬಾಲಕ ಇರೋದಕ್ಕೆ ಏಕಃ ಬಾಲಕಃ ಅಸ್ತಿ. ಹೇಗೆ? ಏಕಃ ಬಾಲಕಃ ಅಸ್ತಿ. ಇಲ್ಲಿ ನೋಡ್ಬೇಕು, ಕತಿ ಅಂತ ಪ್ರಯೋಗ ಮಾಡ್ಬೇಕಿದ್ರೆ ಅದಕ್ಕೆ ಜೊತೆಗೆ ಬರುವಂತದ್ದು ಕತಿ. ಮಧ್ಯದಲ್ಲಿ ನಾವು ಯಾವ ವ್ಯಕ್ತಿಗಳನ್ನ ಅಥವಾ ಯಾವ ವಸ್ತುಗಳನ್ನ ಕೇಳ್ತೀವೋ ಅದನ್ನ ಹಾಕೊಂಡು, ಅದರ ಬಹುವಚನವನ್ನ ಹಾಕೊಂಡು ಆಮೇಲೆ ಸಂತಿ ಅಂತ ಕೇಳ್ಬೇಕು. ಇದಾರೆ ಅನ್ನುವಂಥದ್ದು ಸಂತಿ ಅಂತ. ಕತಿ ಬಾಲಕಾಃ ಸಂತಿ. ಏಕಃ ಬಾಲಕಃ ಅಸ್ತಿ. ಈಗ ನಾವು ಕೇಳಿರುವಂತಹ ಕ್ವಶನ್ಗೆ ಆನ್ಸರ್ ಏನಾದ್ರೂ ಒಂದೇ, ಒಬ್ಬನಿದಾನೆ ಅಂತ ಹೇಳ್ಬೇಕಿದ್ರೆ ಒಬ್ಬನಿಗೆ ಅಸ್ತಿ ಅಂತ ಹೇಳುವಂಥದ್ದು. ಇದಾನೆ, ಅಸ್ತಿ, ಇದಾಳೆ, ಅಸ್ತಿ. ಏಕಃ ಬಾಲಕಃ ಅಸ್ತಿ. ಕ್ವಶನ್ ಹೇಗೆ ಕೇಳೋದು? ಕತಿ ಬಾಲಕಾಃ ಸಂತಿ. ಏಕಃ ಬಾಲಕಃ ಅಸ್ತಿ. ಒಬ್ಬನು ಹುಡುಗನು ಇದಾನೆ, ಅಸ್ತಿ ಇದಾನೆ, ಸಂತಿ ಇದಾರೆ. ಈಗ ಅದೇ ನಾನು ಹೀಗೆ ತೋರಿಸಿದ್ರೆ ಕತಿ ಬಾಲಕಾಃ ಸಂತಿ. ಎಷ್ಟು ಜನ ಹುಡುಗರು ಇಲ್ಲಿದ್ದಾರೆ? ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ. ಸೊ ಪಂಚ ಬಾಲಕಾಃ ಸಂತಿ. ನಾವು ಹೇಳ್ತಿರುವಂತಹ ಆನ್ಸರ್ ಬಹುವಚನ ಆಗಿದ್ರೆ ಪಂಚ ಅನ್ನುವಂತಹ ಸಂಖ್ಯೆ ಎಷ್ಟು ಜನ ಇದ್ದಾರೋ ಅವ್ರನ್ನ ಕೌಂಟ್ ಮಾಡ್ಕೊಂಡು ಪಂಚ ಬಾಲಕಾಃ ಸಂತಿ. ಬಾಲಕರು ಇದ್ದಾರೆ, 5 ಬಾಲಕರು ಇದ್ದಾರೆ ಅಂತ. ಏಷಃ ಕಃ? ಏಷಃ ವೃಕ್ಷಃ. ಏಷಃ ಕಃ? ಏಷಃ ವೃಕ್ಷಃ. ಕತಿ ವೃಕ್ಷಾಃ ಸಂತಿ? ಅತ್ರ, ಇಲ್ಲಿ ಕತಿ ವೃಕ್ಷಾಃ ಸಂತಿ? ಅತ್ರ ಏಕಃ ವೃಕ್ಷಃ ಅಸ್ತಿ. ಅತ್ರ ಏಕಃ ವೃಕ್ಷಃ ಅಸ್ತಿ. ಕತಿ ವೃಕ್ಷಾಃ ಸಂತಿ? ಅತ್ರ ಎಷ್ಟು ಮರಗಳಿದಾವೆ ಇಲ್ಲಿ? ಅತ್ರ ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ. ಪಂಚ ವೃಕ್ಷಾಃ ಸಂತಿ. ಆನ್ಸರ್ ಏನಾಗುತ್ತೆ? ಪಂಚ ವೃಕ್ಷಾಃ ಸಂತಿ. 5 ಮರಗಳು ಇಲ್ಲಿವೆ. ಪೇಟಿಕಾ, ಬಾಕ್ಸ್. ಕತಿ ಪೇಟಿಕಾಃ ಸಂತಿ? ಅತ್ರ. ಅತ್ರ ಕತಿ ಪೇಟಿಕಾಃ ಸಂತಿ? ಅತ್ರ ಏಕಾ ಪೇಟಿಕಾ ಅಸ್ತಿ. ಅತ್ರ ಏಕಾ ಪೇಟಿಕಾ ಅಸ್ತಿ. ಅತ್ರ ಕತಿ ಪೇಟಿಕಾಃ ಸಂತಿ? ಅತ್ರ ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ. ಪಂಚ ಪೇಟಿಕಾಃ ಅತ್ರ ಸಂತಿ. ಪಂಚ ಪೇಟಿಕಾಃ ಸಂತಿ. ಏತತ್ ಕಿಂ? ಏತತ್ ಪುಸ್ತಕಂ. ಏತತ್ ಕಿಂ? ಏತತ್ ಪುಸ್ತಕಂ. ಕತಿ ಪುಸ್ತಕಾನಿ ಸಂತಿ? ಕತಿ ಪುಸ್ತಕಾನಿ ಸಂತಿ? ಅತ್ರ. ಅತ್ರ ಏಕಂ ಪುಸ್ತಕಂ ಅಸ್ತಿ. ಅತ್ರ ಏಕಂ ಪುಸ್ತಕಂ ಅಸ್ತಿ. ಆನ್ಸರ್ ನಿಮ್ಗೆ ಗೊತ್ತಾಗಿರ್ಬಹುದು ಕನ್ನಡದಲ್ಲಿ. ಒಂದು ಬುಕ್ ಇಲ್ಲಿದೆ ಅಲ್ವಾ? ಅತ್ರ ಕತಿ ಪುಸ್ತಕಾನಿ ಸಂತಿ. ಇಲ್ಲಿ ಎಷ್ಟು ಬುಕ್ ಇವೆ? ಇಲ್ಲಿ ಎಷ್ಟು ಪುಸ್ತಕಗಳಿವೆ? ಅತ್ರ ಷಡ್ ಪುಸ್ತಕಾನಿ ಸಂತಿ. ಷಡ್ 6. ಅತ್ರ ಷಡ್ ಪುಸ್ತಕಾನಿ ಸಂತಿ. ಇಲ್ಲಿ 6 ಪುಸ್ತಕಗಳು ಇವೆ. ಸೊ ಇಲ್ಲಿ ನಾವು ನೋಡ್ಬೇಕು ಏನು ಅಂತಂದ್ರೆ, ಬಾಲಕಃ ಪುಲ್ಲಿಂಗ ಆಗಿರೋದ್ರಿಂದ ಒಬ್ಬ ಹುಡುಗನು ಇದಾನೆ ಅಂತ ಹೇಳ್ಬೇಕಿದ್ರೆ ಏಕಃ ಬಾಲಕಃ ಅಂತ ಯೂಸ್ ಮಾಡಿದ್ವಿ. ಏಕಃ ಬಾಲಕಃ ಪುಲ್ಲಿಂಗ ಹೇಳ್ಬೇಕಿದ್ರೆ. ಅದೇ ಸ್ತ್ರೀಲಿಂಗ ಹೇಳ್ಬೇಕಿದ್ರೆ ಇಲ್ಲಿ ಪೇಟಿಕಾ, ಇದು ಆಕಾರ ಅಂತ ಸ್ತ್ರೀಲಿಂಗ ವರ್ಡ್. ಸೊ ಪೇಟಿಕಾ, ಏಕಾ ಪೇಟಿಕಾ ಅಂತ ಆಗುತ್ತೆ. ಏಕಾ. ಅದೇ ನಾವು ಪುಸ್ತಕಂ ಅಂತ ಹೇಳ್ಬೇಕಿದ್ರೆ ಏಕಂ ಪುಸ್ತಕಂ. ಏನಾಗುತ್ತೆ? ಏಕಂ ಪುಸ್ತಕಂ. ಪುಲ್ಲಿಂಗದಲ್ಲಿ ನಾವು ಹೇಳ್ತಾ ಏಕಃ ಬಾಲಕಃ. ಪುಲ್ಲಿಂಗದಲ್ಲಿ ಏಕಃ ಅಂತ ನಾವು ಒಂದಕ್ಕೆ ಯೂಸ್ ಮಾಡ್ತೀವಿ. ಏಕಃ ಪುಲ್ಲಿಂಗ, ಏಕಾ ಸ್ತ್ರೀಲಿಂಗ, ಏಕಂ ನಪುಂಸಕಲಿಂಗ. ನಾವು ನಪುಂಸಕಲಿಂಗ ವಸ್ತುವನ್ನ ಒಂದಿದೆ ಅಂತ ಹೇಳ್ಬೇಕಿದ್ರೆ ಏಕಂ ಅಂತ ಯೂಸ್ ಮಾಡ್ತೀವಿ. ಅದೇ ಸ್ತ್ರೀಲಿಂಗ ವಸ್ತು ಅಥವಾ ವ್ಯಕ್ತಿ ಒಂದಿದೆ ಅಥವಾ ಒಬ್ಬಳು ಇದ್ದಾಳೆ ಅಂತ ಹೇಳ್ಬೇಕಿದ್ರೆ ಏಕಾ ಅಂತ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಏಕಾ ಪೇಟಿಕಾ, ಏಕಾ ಶಾಟಿಕಾ. ಶಾಟಿಕಾ ಅಂತಂದ್ರೆ ಸೀರೆ, ಒಂದು ಸೀರೆ. ಏಕಾ ಶಾಟಿಕಾ. ಏಕಃ ವೃಕ್ಷಃ, ಒಂದು ಮರ. ಸಂಸ್ಕೃತದ ವರ್ಡ್ಗಳು ಯಾವ ಲಿಂಗದಲ್ಲಿದೆಯೋ ಅದೇ ಲಿಂಗದಲ್ಲಿ ಈ ವಿಶೇಷಣಗಳು ಕೂಡ ಏಕಃ, ಏಕಂ, ಏಕಾ ಅನ್ನೋದು ಕೂಡ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಸೊ ಇದನ್ನ ಗಮನದಲ್ಲಿಟ್ಕೊಂಡು ನಾವು ಕ್ವಶನ್ಗೆ ಆನ್ಸರ್ನ ಮಾಡ್ತಾ ಹೋಗ್ಬೋದು. ಈಗ ಎಕ್ಸಾಂಪಲ್ ಗಳನ್ನ ನೋಡ್ತಾ ಹೋಗೋಣ. ಏಷಾ ಮಹಿಳಾ. ಏಷಾಕ ಏಷಾ ಮಹಿಳಾ. ಅತ್ರ ಏಕಂ ಪುಸ್ತಕಂ ಅಸ್ತಿ. ಅತ್ರ ಏಕಂ ಪುಸ್ತಕಂ ಅಸ್ತಿ. ಅತ್ರ ಏಕಂ ಪುಸ್ತಕಂ ಅಸ್ತಿ. ಕತಿ ಪುಸ್ತಕಾನಿ ಸಂತಿ? ಅತ್ರ. ಅತ್ರ ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ. ಪಂಚ ಪುಸ್ತಕಾನಿ ಸಂತಿ. ಅತ್ರ ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ. ಏಷಾ ಮಹಿಳಾ. ಏಷಾಕ
ಕತಿ ಮಹಿಳಾಃ ಸಂತಿ. ಅತ್ರ ಕತಿ ಮಹಿಳಾಃ ಸಂತಿ. ಇಲ್ಲಿ ಎಷ್ಟು ಮಹಿಳೆಯರಿದ್ದಾರೆ? ಸಮ್ಯಕ್. ಏನ್ ಮಾಡ್ಬೇಕು ಇಲ್ಲಿ? ಮಹಿಳಾ. ಇಲ್ಲಿ ಆಕಾರ ಅಂತ ಸ್ತ್ರೀಲಿಂಗ ಇರೋದ್ರಿಂದ ಇದಿಷ್ಟರಲ್ಲಿ ಯಾವ್ದನ್ನ ನಾವು ಚೂಸ್ ಮಾಡ್ಬೇಕು? ಸಮ್ಯಕ್. ಏಕಾ ಮಹಿಳಾ ಅಸ್ತಿ. ಅತ್ರ ಏಕಾ ಮಹಿಳಾ ಅಸ್ತಿ. ಅತ್ರ ಕತಿ ಮಹಿಳಾಃ ಸಂತಿ. ಅತ್ರ ಕತಿ ಮಹಿಳಾಃ ಸಂತಿ. ಅತ್ರ ಪಂಚ ಮಹಿಳಾಃ ಸಂತಿ. ಅತ್ರ ಪಂಚ ಮಹಿಳಾಃ ಸಂತಿ. ಅತ್ರ ಕತಿ ನರ್ತಕ್ಯಃ ಸಂತಿ. ನರ್ತಕ್ಯಃ. ನರ್ತಕಿ ಏಕವಚನ, ನರ್ತಕ್ಯಃ ಬಹುವಚನ. ಕತಿ ನರ್ತಕ್ಯಃ ಸಂತಿ. ಅತ್ರ ಪಂಚ ನರ್ತಕ್ಯಃ ಸಂತಿ. ಅತ್ರ ಪಂಚ ನರ್ತಕ್ಯಃ ಸಂತಿ. ಘಟಿ. ಹಸ್ತಘಟಿ. ಹಸ್ತಘಟಿ ಕೈಯಲ್ಲಿ ಕಟ್ಕೊಳ್ಳೋದ್ರಿಂದ ಹಸ್ತಘಟಿ. ಅತ್ರ ಕತಿ ಹಸ್ತಘಟ್ಯಃ ಸಂತಿ. ಅತ್ರ ಕತಿ ಹಸ್ತಘಟ್ಯಃ ಸಂತಿ. ಘಟಿ. ಘಟ್ಯಃ ಅನ್ನುವಂಥದ್ದು ಘಟಿಗೆ ಬಹುವಚನ. ಸೊ ಘಟ್ಯಃ ಸಂತಿ ಅನ್ನುವಂಥದ್ದು ಕ್ವಶನ್ ಆಗುತ್ತೆ. ಅತ್ರ ಏಕಾ ಘಟಿ ಅಸ್ತಿ. ಅತ್ರ ಕತಿ ಘಟ್ಯಃ ಸಂತಿ. ಅತ್ರ ಪಂಚಘಟ್ಯಃ ಸಂತಿ. ಅತ್ರ ಪಂಚಘಟ್ಯಃ ಸಂತಿ. ಅತ್ರ ಕತಿ ಸಂಖ್ಯಾಃ ಸಂತಿ. ಅತ್ರ ಕತಿ ಸಂಖ್ಯಾಃ ಸಂತಿ. ಅತ್ರ ದ್ವಾದಶ ಸಂಖ್ಯಾಃ ಸಂತಿ. ಅತ್ರ ದ್ವಾದಶ ಸಂಖ್ಯಾಃ ಸಂತಿ. ಕತಿ ಅಂತ ಶಬ್ದವನ್ನು ಉಪಯೋಗಿಸಿ ಎಷ್ಟು ಅನ್ನೋದನ್ನ ನಾವು ಸಂಸ್ಕೃತದಲ್ಲಿ ಕೇಳ್ಬೋದು. ಸೊ ಇವತ್ತಿನ ಸೆಷನ್ ನಲ್ಲಿ ಹೇಳ್ಕೊಟ್ಟಿರುವಂತಹ ಅಂಶಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದ ಪಕ್ಷದಲ್ಲಿ ನೀವು ನಮ್ಗೆ ಇವತ್ತಿನ ಸೆಷನ್ ನಲ್ಲಿ ಹೇಳಿರುವಂತಹ ಅಂಶಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಅರ್ಥ ಆಗಿದ ಪಕ್ಷದಲ್ಲಿ 4 ಮರಗಳಿವೆ, 4 ಮರಗಳಿವೆ ಅನ್ನೋದನ್ನ ನೀವು ಹೇಗೆ ಕ್ವಶನ್ ಕೇಳ್ತೀರಾ, ಅದಕ್ಕೆ ಹೇಗೆ ಆನ್ಸರ್ ಹೇಳ್ತೀರಾ, ಹಾಗೆ 6 ಪುಸ್ತಕಗಳಿವೆ, 6 ಪುಸ್ತಕಗಳಿವೆ. ಎಷ್ಟು ಪುಸ್ತಕಗಳಿವೆ ಅಂತ ಕೇಳೋದನ್ನ ಸಂಸ್ಕೃತದಲ್ಲಿ ಹೇಗೆ ಹೇಳ್ತೀರಾ, ಹಾಗೆ ಆನ್ಸರ್ ಅನ್ನ ಹೇಗೆ ಕೊಡ್ತೀರಾ ಅನ್ನೋದನ್ನ ನಮ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.